Hi and welcome to Octane Automotive. So today I am going for the restoration of the chromium parts. ಅಂದ್ರೆ ಇದರ ಸೈಲೆನ್ಸರ್ ಆಗಿರ್ಬೋದು, ಈ ಗಾರ್ಡ್ಸ್ ಆಗಿರ್ಬೋದು, ಇದರ ರಿಮ್. ಸೊ ಸ್ಪೋಕ್ ಮಾಡಿಸಿದ್ರೆ ಅಷ್ಟು ಒಳ್ಳೇದಲ್ಲ, ಸ್ಪೋಕ್ ಲೈಫ್ ಏನಿದೆಯಲ್ಲ ಅದು ಹಾಳಾಗುತ್ತೆ. ಸೊ ಅದರ ರಿಮ್ ಮಾತ್ರ ಮಾಡಿಸ್ತೀನಿ. ಸೊ ಅದನ್ನ ಕ್ರೋಮಿಯಂ. ಆಮೇಲೆ ಇದರ ಯಾಕೆಂದ್ರೆ ರಸ್ಟ್ ತುಂಬಾ ಹಿಡಿದಿದೆ, ಆಬ್ವಿಯಸ್ಲಿ 5-6 years ಇಂದ ಸ್ಟಾಪ್ ಆಗಿದೆ ಅಂದ್ರೆ ಡೆಫಿನೆಟ್ಲಿ ರಸ್ಟ್ ಹಿಡಿಯೋದು ಕಾಮನ್. ಸೊ ಅದಷ್ಟು ರಸ್ಟ್ ರಿಮೂವ್ ಮಾಡಿಸಿ ಕ್ರೋಮಿಯಂ ಮಾಡಿಸಿ ಆಮೇಲೆ ಫ್ರಂಟ್ ಮಡ್ಗಾರ್ಡ್ ಏನಿದೆಯಲ್ಲ ಅದನ್ನ ಚೇಂಜ್ ಮಾಡಿಸ್ತಿದೀನಿ. ಬಿಕಾಸ್ ಅಂತ ಒಳ್ಳೆ ಫಿನಿಶಿಂಗ್ ಬರಲ್ಲ ಮಡ್ಗಾರ್ಡ್ ಕ್ರೋಮಿಯಂ ಮಾಡಿಸಿದ್ರೆ. ಸೊ ಇಟ್ಸ್ ಬೆಟರ್ ಟು ಅಪ್ ಫಾರ್ ಅ ನ್ಯೂ ಒನ್. ಸೊ ಅದನ್ನು ಕೂಡ 2 ಆಟೋ ಪಾರ್ಟ್ಸ್ ಇದೆ. ಸೊ 2 ಆಟೋ ಪಾರ್ಟ್ಸ್ ಅಲ್ಲಿ ಯಾವ್ದು ಬೆಸ್ಟ್ ಅಂಡ್ ಯಾವ್ದು ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ, ಸೊ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಅಂಡ್ ಐ ಟೆಲ್ ಯು ವಿಚ್ ಫಾರ್ ಹೌ ಮಚ್ ಪ್ರೈಸ್ ಐ ಗಾಟ್ ಇಟ್ ಅಂಡ್ ವಿಚ್ ಇಸ್ ದ ಬೆಸ್ಟ್. ಸೊ ಇವತ್ತಿನ ವಿಡಿಯೋ ಕಂಪ್ಲೀಟ್ಲಿ ಕ್ರೋಮಿಯಂ ಪಾರ್ಟ್ಸ್ ರಿಸ್ಟೋರೇಷನ್ ಆಗಿರುತ್ತೆ. ಸೊ ಬನ್ನಿ, ಲೆಟ್ಸ್ ಗೋ. ನಿಲ್ಸು 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 ನಿಲ್ಸು. ಬ್ಯಾಕ್ 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 ಬಾ. ಪ್ಲೇ ಪ್ಲೇ. ರೋಡ್ ಕಿಂಗ್ ಮಡ್ಗಾಡು ಇದೆಯಾ? ಮಡ್ಗಾಡು ಎಷ್ಟು? 50 ಕೊಡಿ. ಅದು ನೋಡು, ಅದು ಕ್ರೋಮಿಯಂ ತಾನೆ? ಹಾ ಕೊಡಿ. ಅದು ಸೊ ಫೈನಲಿ ಮಡ್ಗಾಡ್ ತಗೊಂಡೆ. ಸೊ ಇದು ಬಂದು 650 rupees ಆಯ್ತು. ಸೊ ಸಮ್ ಕುಲಾರ್ ಬ್ರ್ಯಾಂಡ್ ಅನ್ನೋದು, ನಾಟ್ ಒರಿಜಿನಲ್ ಬಟ್ ನಿಮ್ಗೆ ಸಿಗೋದೆ ಆಫ್ಟರ್ ಮಾರ್ಕೆಟ್ ಥಿಂಗ್ಸ್. ಆಮೇಲೆ ಒಂದು ರಬ್ಬರ್ ತಗೊಂಡಿದ್ದೀನಿ. ಸೊ ಈ ಕಿಕ್ಕರ್ ಸ್ಟ್ಯಾಂಡ್ ಇದೆ, 10 ರೂಪಾಯಿ ಅಷ್ಟೇ. ಸೊ ಕಿಕ್ಕರ್ ಇದೆಲ್ಲ ಗೇರ್ ಲಿವರ್, ಸೊ ಅದಕ್ಕೊಂದು ರಬ್ಬರ್ ತಗೊಂಡಿದ್ದೀನಿ. ಸೊ ಅಷ್ಟೇ, ಬನ್ನಿ ಈಗ ಲೆಟ್ಸ್ ಗೋ ಅಂಡ್ ಗೆಟ್ ಇಟ್ ಫಿಕ್ಸ್ಡ್. ಹಿಯರ್ ವಿ ಆರ್ ಎಟ್ ದಿ ಗ್ಯಾರೇಜ್. ಸೊ ಇಲ್ಲಿ ಇದರ ಮಡ್ಗಾಡ್ ಚೇಂಜ್ ಮಾತ್ರ ಆಗುತ್ತೆ. ಸೊ ನಾನು ತಗೊಬಂದಿದೆ. ಎಸ್ಟರ್ಡೇ ವಿ ಕುಡಂಟ್ ಗೆಟ್ ಇಟ್ ಫಿಕ್ಸ್ಡ್. ನೆನೆ ಹಬ್ಬ ಆಗಿದ್ರಿಂದ ಯಾವ ಗ್ಯಾರೇಜ್ ಕೂಡ ಓಪನ್ ಇರಲಿಲ್ಲ. ಸೊ ಟುಡೇ ವಿ ಆರ್ ಗೆಟಿಂಗ್ ಇಟ್ ಫಿಕ್ಸ್ಡ್. ಸೊ ಬನ್ನಿ ಹೇಗೆ ಫಿಕ್ಸ್ ಮಾಡ್ತಾರೆ ನೋಡೋದು. ಫೈನಲಿ ಮಡ್ಗಾಡ್ ಕೂಡ ಫಿಟ್ ಆಗಿದೆ. ಸೊ ನಿಮಗೆ ಪ್ರಾಪರ್ ಆಗಿ ಒಳ್ಳೆ ಖಾಲಿ ಪ್ಲೇಸ್ ಹೋಗಿ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಸೊ ಫೈನಲಿ ಇದ್ರಲ್ಲಿ ನಾನು ಏನೇನ್ ಮಾಡಿಸಿದೀನಿ ಅಂದ್ರೆ, ಫಸ್ಟ್ ಬಂದು ಇದೆಲ್ಲ ರೆಸ್ಟ್ ಹಿಡಿದಿತ್ತು. ಈ ಕಿಕ್ಕರ್ ಆಗಿರ್ಬೋದು, ಸೈಲೆನ್ಸರ್ ಆಗಿರ್ಬೋದು, ಈ ಶಾಕ್ ಅಬ್ಸರ್ಸ್, ಆಮೇಲೆ ರಿಮ್ಸ್, ಸ್ಪೋಕ್ಸ್ ಬಿಡಿ, ರಿಮ್ಸ್ ರೆಸ್ಟ್ ಹಿಡಿದಿತ್ತು. ಸೊ ಸೇಮ್ ಇದು ಈ ಕಡೆನೂ ಅಷ್ಟೇ. ಇದು ಆಮೇಲೆ ಈ ಬ್ರೇಕ್ ಲೀವರ್, ಈ ಸೈಲೆನ್ಸರ್ ಕೂಡ, ಅದ್ ಕ್ರೋಮೋ, ಆಮೇಲೆ 2 ರಿಮ್ಸು. ಸೊ ಅದಷ್ಟು ರೆಸ್ಟ್ ರಿಮೂವ್ ಮಾಡಿಸಿ ರಬ್ಬಿಂಗ್ ಪಾಲಿಶಿಂಗ್ ಹಾಕ್ಸಿದೀನಿ. ಅಂಡ್ ರಬ್ಬಿಂಗ್ ಪಾಲಿಶಿಂಗ್ ಈ ಇಂಜಿನ್ ಕವರ್ಸ್ ಕೂಡ ಆಗಿದೆ. ಸೊ ಫ್ರಂಟ್ ಮಡ್ಗಾಡ್ ಬಂದು ಏನಿತ್ತಲ್ಲ ಅದು ಕಂಪ್ಲೀಟ್ಲಿ ರೆಸ್ಟ್ ಹಿಡಿದಿತ್ತು. ಇಫ್ ಯು ವಾಂಟ್ ಟು ಸಿ, ಸೊ ಈ ತರ ಕಂಪ್ಲೀಟ್ಲಿ ರೆಸ್ಟ್ ಹಿಡಿದಿದೆ. ಸೊ ಆ ರೀಸನ್ಸ್ ಇಂದ ಇದನ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಿಸಿದೀನಿ. ಇದನ್ನು ನಾವು ಕ್ರೋಮಿಯಂ ಮಾಡಿಸ್ಬೋದಿತ್ತು, ಬಟ್ ಅಂತ ಒಳ್ಳೆ ಫಿನಿಶಿಂಗ್ ಬರಲ್ಲ. ಈ ಥಿಕ್ನೆಸ್ ಏನಿದೆಯಲ್ಲ ಅದು ರಿಡ್ಯೂಸ್ ಆಗೋಗುತ್ತೆ ಅಂಡ್ ಅಂತ ಫಿನಿಶಿಂಗ್ ಇರಲ್ಲ. ಸೊ ಹೊಸದೇ ಮಡ್ಗಾಡ್ ಹಾಕ್ಸಿದೀನಿ. ಅಂಡ್ ಈ ಡ್ರಮ್ ಬ್ರೇಕ್ಸ್ ಗಳಲ್ಲಿ ರೆಸ್ಟ್ ಹಿಡಿದಿರೋದು, ವಿ ನೀಡ್ ಟು ಗೆಟ್ ದೆಮ್ ಪೇಂಟೆಡ್. ಸೊ ಅದನ್ನು ಕೂಡ ಮಾಡ್ಸೋಣ ಸ್ಲೋ ಆಗಿ. ಸೊ ಗಾಡಿಲಿ ಕಂಪ್ಲೀಟ್ಲಿ ಈಗ ಒಂದು ಫ್ರೆಶ್ ಲುಕ್ ಇದೆ. 2 ಮೋಡ್ಸ್ ನಾವು ಮಾಡಿಸ್ಬೇಕಾಗಿರೋದು. ಒಂದು ಈ ಮೀಟರ್ ವರ್ಕ್ ಮಾಡಿಸ್ಬೇಕು ಅಂಡ್ ಪೇಂಟಿಂಗ್ ವರ್ಕ್. ಈ ಪೇಂಟಿಂಗ್ ವರ್ಕ್ ಇಲ್ಲೆಲ್ಲ ರೆಸ್ಟ್ ಹಿಡಿದಿಲ್ಲ, ಸೊ ಇದನ್ಗೆ ಪೇಂಟ್ ಮಾಡಿಸ್ಬೇಕು. ಸೊ 2 ಬಿಟ್ರೆ ಗಾಡಿ ಕಂಪ್ಲೀಟ್ಲಿ. ಅಂಡ್ ಒನ್ ಮೋರ್ ಥಿಂಗ್, ಸೀಟ್.
3 ಕೆಲಸ ಮಾಡಿಸಿದ್ರೆ ಗಾಡಿ ವಿಲ್ ಬಿ ಕಂಪ್ಲೀಟ್ಲಿ ರಿಸ್ಟೋರ್ಡ್, ಏನು ಚೇಂಜಸ್ ಇರಲ್ಲ. ಅನದರ್ ಅರೌಂಡ್ 500 ಕಿಲೋಮೀಟರ್ಸ್ ಟೈರ್ಸ್ ಕೂಡ ಚೇಂಜ್ ಮಾಡಿಸ್ತೀನಿ. ಸೊ ದಟ್ಸ್ ಇಟ್, ಇದಿಷ್ಟೇ ಆಗಿರೋದು. ಆ್ಯಂಡ್ ಇದು ಯಾವುದೋ ಇದು ಆಫ್ಟರ್ ಮಾರ್ಕೆಟ್ ಬ್ರ್ಯಾಂಡ್. ಸೊ ಈ ಸ್ಟಿಕ್ಕರ್ ತೆಗೆದ ಅವನಿಗೆ. ಸೊ ದಿಸ್ ಇಸ್ ದ ಶಿಟ್ ಹ್ಯಾಪ್ನಿಂಗ್ ಹಿಯರ್. See, this is the worst part. It's very worst. ಸೊ ಇದು ನಾನು ಪೆಟ್ರೋಲ್ ತಗೊಂಡು ಕ್ಲೀನ್ ಮಾಡಬೇಕು. ಸೊ ಐಲ್ ಡೂ ಇಟ್. ಅದನ್ನ ಅದ್ ಬಿಟ್ರೆ ಇನ್ನೇನು ಇಲ್ಲ. ಸೊ ದಟ್ಸ್ ಇಟ್, ಇವತ್ತಿನ ವಿಡಿಯೋಗೆ ಇಷ್ಟೇ. ಸೊ ಇನ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇದರ FC ಇನ್ಶೂರೆನ್ಸ್ ನೋಡ್ತೀರಾ, ಅಂಡ್ ಆ ಮೀಟರ್ ವರ್ಕ್ ಹೇಗ್ ಮಾಡಿಸ್ತಾರೆ ಅಂತ ನೋಡಿರಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಫ್ ಯು ಲೈಕ್ ಇಟ್, ಪ್ಲೀಸ್ ಲೈಕ್ ದ ವಿಡಿಯೋ, ಪ್ಲೀಸ್ ಶೇರ್ ಇಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.